ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಬಿಜೆಪಿ ಭ್ರಷ್ಟಾಚಾರ ಆರೋಪಕ್ಕೆ ಬೀದರ್ನಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ತಿರುಗೇಟನ್ನ ನೀಡಿದ್ದಾರೆ. ನಾನು ಬೀದರ್ ಉತ್ತರ ಕ್ಷೇತ್ರದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಬಿಜೆಪಿಗರಿಗೆ ಇದನ್ನ ಸಹಿಸಿಕೊಳ್ಳಲು ಆಗ್ತಿಲ್ಲ. ಬೀದರ್ ಮಹಾಪಾಲಿಕೆಯಲ್ಲಿ ಅಕ್ರಮವಾಗಿದ್ದರೆ ಸಂಬಂಧಿಸಿದವರಿಗೆ ದೂರು ನೀಡಬೇಕಿತ್ತು. ಅದು ಬಿಟ್ಟು ಜನರ ದಿಕ್ಕನ್ನ ತಪ್ಪಿಸ್ತಿದ್ದಾರೆ. ಎಲ್ಲರಿಗೆ ಗೊತ್ತಿದೆ ಆತರ ಏನು ಹೇಳಿದಾರೆ ಅದು 100% ಸುಳ್ಳಿದೆ. ನಮ್ಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಇದು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಪ್ಲಾನ್ ಸೆಂಕ್ಷನ್ ಆಗಿ ಅವಾಗೇ ಏನೋ ಟೆಂಡರ್ ಆಗಿತ್ತು, 2-3 ಸಲ ಕ್ಯಾನ್ಸಲ್ ಆಗಿ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದೆ ಅಂತ. ನೀವು ಯಾರೋ ಎಂಕ್ವೈರಿ ಮಾಡ್ಬೇಕಂದ್ರೆ ಫಸ್ಟ್ ಪತ್ರ ಕೊಡ್ಬೇಕಲ್ಲ, ಡಿಸಿಗೆ ಕೊಡ್ಬೇಕು, ಇಲ್ಲಾಂದ್ರೂ ಲೋಕಾಯುಕ್ತನಲ್ಲಿ ಕೊಡ್ಬೇಕು. ನಾನು ಮಿನಿಸ್ಟರ್ ಇದ್ದೀನಿ, ನನ್ಗೆ ಕೊಡ್ಬೇಕು. ಇಲ್ಲಾಂದ್ರೂ ಕಾರ್ಪೊರೇಷನ್ ಮಿನಿಸ್ಟರ್ ಇದೆ, ಕಾರ್ಪೊರೇಷನ್ ಆಗಿದೆ, ಅವರಿಗೆ ಕೊಡ್ಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಕೊಡ್ಬೇಕು. ಯಾರಿಗೆ ಏನ್ ಪತ್ರನೇ ಕೊಟ್ಟಿಲ್ಲ ಈ ತರ ಆಗಿದೆ ಅಂತ. ಡೈರೆಕ್ಟ್ ನಿಮ್ಗೆ ಗೊತ್ತಿದೆ ಏನ್ ಮಾಡಿದ್ದಾರೆ ಮೀಡಿಯಾನಲ್ಲಿ. ಅಲ್ಲಿ ಫಸ್ಟ್ ಯಾರೋ ನಮ್ಮ ಬ್ರದರ್ ಇದಾರಂತ ನಮ್ಮ ಹೆಸರು ಹೇಳಿದ್ರು. ಆಮೇಲೆ ನಮ್ಮ ಬ್ರದರ್ ಇಲ್ಲ ಅಂತ ಎಲ್ಲ ಪಬ್ಲಿಕ್ ಗೊತ್ತಾಗಿದೆ. ಆಮೇಲೆ ಮತ್ತೆ ಟರ್ನ್ ತಗೊಂಡ್ರು. ಆಮೇಲೆ ಏನು ಸ್ಟ್ರೈಕ್ ಮಾಡಿದ್ರು. ಈ ತರ ಮಾಡಿದ್ರು ಕೆಲಸ ಆಗ್ತದೆ. ಕೆಲಸ ಎಲ್ಲಿ ಆಗ್ತದೆ ಅದು ಬಿಟ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಹೋಗ್ಬೇಕು ಕೆಲಸ ಆಗ್ತದೆ, ಡಿಸಿ ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ನನ್ನ ಹತ್ರ ಬಂದು ಕೆಲಸ ಆಗ್ತದೆ. ಆದ್ರೂ ಸುಳ್ಳು ಆರೋಪ ಮಾಡಿ ಅವರಿಗೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ಬೇಕಂತ ಅವರು ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂದ್ರು, ಬಿಜೆಪಿದು ಕೆಲಸನೇ ಅದೇ. ಏನಿದೆ ಯಾರು ಒಳ್ಳೆಯವರು ಇದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕು, ಮೈನಾರಿಟಿ ಅವರಿಗೆ ಟಾರ್ಗೆಟ್ ಮಾಡ್ಬೇಕು. ಬೇರೆಯವ್ರದ್ದು ಹೆಸರು ತಗೋತಾರೆ ನೋಡಿ. ನಮ್ಮ ಮೈನಾರಿಟಿ ಇರುತ್ತೆ ಅಂತ ತಗೊಳತಾನೆ, ಏನೇನೋ ಹೇಳತ್ತಾರ. ದಲಿತ ಹೆಸರು ತಗೋಬೇಕು, ಹೋಮ್ ಮಿನಿಸ್ಟರ್ ಅವ್ರದ್ದು ಹೆಸರು ತಗೊಂಡು ಅವ್ರಿಗೆ ಪರ್ಸನಲ್ ಫ್ಯಾಮಿಲಿಗೆ ಬೈದ್ ಬಿಟ್ಟಿದ್ದಾರೆ. ಜಾರ್ಜ್ ಸಾಹೇಬ್ರಿಗೆ ತಗೊಂಡಿದ್ದಾರೆ, ಸಂತೋಷ್ ಲಾಡ್ ಮೇಲೆ ಹಂಗೆ ಬೈತಾರೆ. ಈ ತರ ಅವ್ರದ್ದು ಸುಳ್ಳು ಆರೋಪ ಮಾಡೋರ ವಿರುದ್ಧ ನಿಮ್ಮ ನಡೆ ಹೇಗಿರುತ್ತೆ ಸರ್? ಅದೇ ನಾನು ಈಗ ಎಂಕ್ವೈರಿ ಮಾಡಿ ಆಕ್ಷನ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಅಲ್ಲ ಸರ್, ಅದು ಆಗುತ್ತಾ ನಿಮ್ಯಾಗ ಸುಳ್ಳು ಆರೋಪ ಮಾಡಿದ್ರೆ ಮಾಡ್ತೀರಾ? ಕಾನೂನು ಕ್ರಮ ಏನಾದ್ರು ಡಿಫಾಮೇಶನ್ ಕಾನೂನು ಮೊರೆ ಹೋಗ್ತೀರಾ? ಇನ್ನ ನಾನು ಯೋಚನೆ ಮಾಡಿಲ್ಲ. ಬಟ್ ಆದ್ರೂ ಪಬ್ಲಿಕ್ ಗೊತ್ತಾಗ್ಬೇಕಲ್ಲ, ಬೀದರ್ ಜನತಾಗೆ ಇವ್ರು ಯಾರು ಏನ್ ಹೇಳಿ ನನ್ನ ಬಗ್ಗೆ 100% ಗೊತ್ತಿದೆ. ನಾ ಆ ತರ ಮಾಡಲ್ಲ, ನಾ ಜೀವನದಲ್ಲಿ ಮಾಡಲ್ಲ. ಸರ್, ಇನ್ನೊಂದು ಸಚಿವರು ಯಾವುದೇ ಸಭೆಗಳನ್ನು ಪರ್ಚೇಸ್ ಮಾಡಿ ನಾ ಬಂದ ಮೇಲೆ 4 ಕೋಟಿ ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ 4 ಕೋಟಿ ಟೆಂಡರ್ ಆಗಿ ಒಬ್ಬ ಕಂಪನಿಗೆ ಸ್ಟಾರ್ಟ್ ಆಗಿದೆ. ವಿತಿನ್ 1-2 ತಿಂಗಳಿನಲ್ಲಿ ಅದು ಕೆಲಸ ಸ್ಟಾರ್ಟ್ ಆಗಿದೆ. ಇದು ಸಿಸ್ಟಮೆಟಿಕ್ ಇರ್ತದೆ.